ಎಲ್ಲರಿಗೂ ನಮಸ್ಕಾರ. SSC JE ಎಕ್ಸಾಮ್ ಪ್ಯಾಟರ್ನ್ 2025 ಇದರಲ್ಲಿ 2 ಪೇಪರ್ಸ್ ಇರುತ್ತೆ. ಪೇಪರ್ 1, ಪೇಪರ್ 2. ಪೇಪರ್ 1 ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಪೇಪರ್ 2 ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಸೊ ಪೇಪರ್ 1ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ MCQs ಪೇಪರ್ ಇರುತ್ತೆ. MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ ಇದರಲ್ಲಿ. ಇದು ಟೋಟಲ್ ಕ್ವೆಶನ್ಸ್ ಬಂದುಬಿಟ್ಟು 200 ಇರುತ್ತೆ. ಆಮೇಲೆ 200 ಕ್ವೆಶನ್ಸ್ಗೆ ಟೋಟಲ್ ಮಾರ್ಕ್ಸು 200 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1ರಲ್ಲಿ ನಾವು ಮತ್ತೆ 3 ಸೆಕ್ಷನನ್ನು ನೋಡ್ತೀವಿ. ಓಕೆ, ಅದರಲ್ಲಿ ಫಸ್ಟ್ ಒನ್ನು ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಜನರಲ್ ಅವೇರ್ನೆಸ್ಸು, ಮತ್ತು ಥರ್ಡ್ ಸೆಕ್ಷನ್ ಇದ್ದಿದ್ದು ಸಿವಿಲ್ ಇಂಜಿನಿಯರಿಂಗ್. ಓಕೆ, ಈ ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ ಇದೆಯಲ್ಲ, ಅದಕ್ಕೆ 50 ಮಾರ್ಕ್ಸ್ ಅವರು ಫಿಕ್ಸ್ ಮಾಡಿದ್ದಾರೆ. ಇನ್ನು ಜನರಲ್ ಅವೇರ್ನೆಸ್ಸಿಗೆ 50 ಮಾರ್ಕ್ಸ್ ಇರುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಏನಿರುತ್ತಲ್ಲ, ಇದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬರುತ್ತೆ. ಓಕೆ, ಎಲ್ಲ ಸಬ್ಜೆಕ್ಟ್ ಆಲ್ಮೋಸ್ಟ್ 9ರಿಂದ 12 ಸಬ್ಜೆಕ್ಟ್ ನಮ್ಮ ಸಿವಿಲ್ ಸಬ್ಜೆಕ್ಟ್ ಕವರ್ ಮಾಡಿರ್ತಾರೆ ಇದರಲ್ಲಿ. ಸೊ ಇದಕ್ಕೆ ಈ ಪೇಪರ್ 1 ಏನು ಬರಿತೀವಲ್ಲ, ಇದು ಆನ್ಲೈನಲ್ಲಿರುತ್ತೆ, ಕಂಪ್ಯೂಟರ್ ಬೇಸ್ಡು. ಮತ್ತು ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಅಂದರೆ ನಮ್ಮದು ಒಂದು ಕ್ವಶನ್ ಏನಾರ ರಾಂಗ್ ಆಯ್ತಂದ್ರೆ 0.25 ಮಾರ್ಕ್ಸ್ ಅಷ್ಟು ಹೋಗುತ್ತೆ. ಯಾವುದು ಕ್ವಶನ್ ರಾಂಗ್ ಆಗಿರುತ್ತಲ್ಲ ಅದಕ್ಕೆ. ಮತ್ತು ಡ್ಯೂರೇಷನ್ ಬಂದುಬಿಟ್ಟು 2 ಅವರೇ ಇರುತ್ತೆ ಇದಕ್ಕೆ. ಓಕೆ, ಇದು ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ ಮತ್ತು ಜನರಲ್ ಅವೇರ್ನೆಸ್ಗೆ ನಿಮಗೆ ಇವೆಲ್ಲ ಡಿಟೇಲಲ್ಲಿ ಸಿಲೆಬಸ್ ಬೇಕಂದ್ರೆ ನಾನು ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿ ನನಗೆ. ಸಿಂಪಲ್ ಇರ್ತಾವೆ ಇವು. 10th ಮತ್ತು PUC ಕಂಪ್ಲೀಟ್ ಮಾಡಿದವ್ರಿಗೇನು ಬೇಸಿಕ್ ನಾಲೆಜ್ ಇರುತ್ತಲ್ಲ, ಅದೇ ಥರ ಸಿಂಪಲ್ ಸಿಲೆಬಸ್ ಇಟ್ಟಿದ್ದಾರೆ ಅವರು ಇದಕ್ಕೆ. ಸಿವಿಲ್ ಇಂಜಿನಿಯರಿಂಗ್ ಬಂದುಬಿಟ್ಟು ನಮ್ಮದು 10ರಿಂದ 12 ಸಬ್ಜೆಕ್ಟ್ ಕವರ್ ಆಗಿದೆ ಇದರಲ್ಲಿ. ಓಕೆ, ಇದರಲ್ಲಿ ಸ್ಕೋರ್ ಚೆನ್ನಾಗಿ ಆತಂದ್ರೆ ಮಾತ್ರ ನಾವು ಪೇಪರ್ ಸೆಕೆಂಡ್ಗೆ ಹೋಗ್ತೀವಿ. ಸೊ ಫಸ್ಟ್ ನಾವು ಬರೆಯೋದು ಪೇಪರ್ 1, ಮತ್ತು ಪೇಪರ್ 1, ಪೇಪರ್ 2ಗೆ ಗ್ಯಾಪ್ ಇರುತ್ತೆ. ಗ್ಯಾಪ್ ಇರುತ್ತೆ, 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು. ಓಕೆ, ಸೊ ಪೇಪರ್ 1 ಆದ ತಕ್ಷಣ ಅವರು ಅದನ್ನು ಕರೆಕ್ಷನ್ ಮಾಡಿ ನಮಗೊಂದು ಸ್ಕೋರ್ ಲಿಸ್ಟ್ ಬಿಡ್ತಾರೆ. 1:3ನೋ 1:1 ಏನೋ ಒಂದು ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನಾವು ಸೆಲೆಕ್ಟ್ ಆಗಬೇಕು. ಆವಾಗ ನಾವು ಪೇಪರ್ 2ಗೆ ಹೋಗಿರ್ತೀವಿ. ಸೊ ಪೇಪರ್ 2 ಬಂದುಬಿಟ್ಟು ಆಫ್ಲೈನ್ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಇದ್ರದ್ದು ಡ್ಯೂರೇಷನು 2 ಅವರ್ ಇದೆ. ಟೋಟಲ್ ಮಾರ್ಕ್ಸು 300 ಮಾರ್ಕ್ಸಿಗೆ ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 1 ಕ್ವಶನ್ ಏನೋ ರಾಂಗ್ ಅಂದರೆ 1 ಮಾರ್ಕ್ಸು ಹೋಗುತ್ತೆ. 1 ಕ್ವಶನ್ ರಾಂಗ್ ಆಗಿದ್ದಕ್ಕೆ. ಓಕೆ, 1 ಮಾರ್ಕ್ಸ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ಇದು ಮಲ್ಟಿಪಲ್ ಚಾಯ್ಸ್ ಥರ ಬರ್ಬೋದು, ಅಥವಾ ರೈಟಿಂಗು ಮಾಡ್ಬೋದು ನಾವು. ಕೆಲವೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ, ಆ ಥರ ಕ್ವಶನ್ಸ್ ಬರ್ತಾವೆ ಇದರಲ್ಲಿ. ಓಕೆ, ಆಮೇಲೆ ಫೈನಲ್ ರಿಸಲ್ಟ್ ಬಿಡಬೇಕಾದ್ರೆ ಏನು ಮಾಡ್ತಾರೆ, ಪೇಪರ್ 1, ಪೇಪರ್ 2 2 ಸ್ಕೋರ್ ಕಂಬೈನ್ ಮಾಡಿ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಇದು ಈ